ಹೀಗೆ ಬಣ್ಣದಿಂದ ಸುಂದರವಾಗಿ ವರಮಹಾಲಕ್ಷ್ಮೀ ದೇವಿಯನ್ನ ಆಕರ್ಷಕವಾಗಿ ಬಿಡಿಸ್ತಾ ಇರೋ ಕಲಾವಿದೆ ಹೆಸರು ಅನಿತಾ ಸಾಯಿ ಅಂತ. ಇವರು ಮೂಲತಃ ಬೆಂಗಳೂರಿನವರು. ಚಿಕ್ಕಬಳ್ಳಾಪುರದ ಹರ್ಷ ಎಂಬುವರ ಜೊತೆ ದಾಂಪತ್ಯ ಜೀವನವನ್ನು ಸಾಗಿಸ್ತಾ ಇರೋ ಇವರು ಚಿಕ್ಕ ವಯಸ್ಸಿನಿಂದಲೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಂಬಲವನ್ನು ಹೊಂದಿದ್ರು. ಅದರಂತೆ ಚಿತ್ರಕಲೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡಿ ಖ್ಯಾತಿ ಮೆರೆದಿದ್ದಾರೆ. ಏನೋ ಚಿಕ್ಕಬಳ್ಳಾಪುರ ನಗರದ ಟೌನ್ ಹಾಲ್ನಲ್ಲಿ ವೈಷ್ಣವಿ ಕ್ರಿಯೇಷನ್ಸ್ ಹೆಸರಿನಲ್ಲಿ ಟೈಲರಿಂಗ್ ಮಳಿಗೆ ತೆರೆದು ಅನಿತಾ ಆರ್ಟ್ಸ್ ಹಬ್ ಹೆಸರಿನಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಚಿತ್ರಕಲೆ, ಕ್ಯಾರಿಯೋಗ್ರಫಿ ತರಬೇತಿ ನೀಡ್ತಾ ಬರ್ತಿದ್ದಾರೆ. ವಿಭಿನ್ನ ಮಾದರಿಯ ಚಿತ್ರಕಲೆಗಳನ್ನು ಬಿಡಿಸುವ ಮೂಲಕ ಹೆಸರುವಾಸಿಯಾಗಿರುವ ಅನಿತಾ ಸಾಯಿ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತ ತಂಜಾವೂರು ಪೇಂಟಿಂಗ್ ಶೈಲಿಯನ್ನು ಶುರು ಮಾಡಿಕೊಂಡ್ರು. ಆದರೆ ವರಮಹಾಲಕ್ಷ್ಮಿಯ ಈ ಮುಖಚಿತ್ರವನ್ನು ಬಿಡಿಸಿದ ನಂತರ ಸಾಕ್ಷಾತ್ ದೇವಿಯೇ ಕಣ್ಣ ಮುಂದೆ ಎದ್ದು ಬಂದ ಹಾಗೆ ಮೂಡಿಬಂದಿದ್ದು ನೋಡುಗರ ಗಮನ ಸೆಳೀತಾ ಇದೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅನಿತಾ ಸಾಯಿ. ನಾನೊಂದು ಚಿಕ್ಕದಾಗೆ ಅನಿತಾಸ್ ಆರ್ಟ್ ಹಬ್ ಅಂತ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರದ್ದು ಏನೇನು ಅಂದರೆ ಫುಲ್ಲು ಆರ್ಟ್ ರಿಲೇಟೆಡ್ ಹೇಳ್ಕೊಡ್ತೀನಿ. ಆರ್ಟ್ ಅಂತಂದರೆ ನಿಮ್ಗೆ ಡೌಟ್ ಬರ್ಬೋದು ಏನೇನು ಎತ್ತಾಗೆ ಅಂತ. ಚಿತ್ರಕಲೆ ಬಿಡಿಸೋದು ಒಂದು ನನ್ನ ಹಾಬಿ ಆಗಿತ್ತು. ಚಿಕ್ಕ ಮಗುವಿಂದ ಮಾಡ್ತಿದ್ದೆ. ಅದನ್ನು ಹೋಗ್ತಾ ಅದು ಯಾವಾಗ ನನಗೆ ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲ್ ಬಂತು ನಂಗೆ ಪೆನ್ಸಿಲ್ ಸ್ಕೆಚಿಂಗಲ್ಲಿ, ಆವಾಗಿನ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಮಾಡ್ತಾ ಹೋದೆ. ಆ್ಯಂಡ್ ಅಲ್ಲಿಂದ ಹಿಡ್ದು ಇನ್ನೂ ಒಂದು ಸ್ವಲ್ಪ ಹಂಗೆ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಸಪೋರ್ಟಿಂದ ಒಂದು 35 ಇಯರ್ಸ್ ಅಂಡರ್ ಏಜ್ ಗ್ರೂಪ್ ಇರೋರಿಗೆ ಒಂದು ಕಾಂಟೆಸ್ಟ್ ಥರ ಕಂಡಕ್ಟ್ ಮಾಡಿದರು. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದೆಲ್ಲರಿಗೂ ಗೊತ್ತಿರುತ್ತೆ. ಸೊ 35 ಇಯರ್ಸ್ ಅಷ್ಟರಲ್ಲಿರೋರಿಗೆ ಮಾತ್ರ ಪಾರ್ಟಿಸಿಪೇಷನ್ ಚಾನ್ಸ್ ಇತ್ತು. ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ ಆ್ಯಂಡ್ ಅದರಲ್ಲಿ ರನ್ನರ್ ಅಪ್ ಆಗಿ ಗೆದ್ದೆ, ಅಂದರೆ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಸೊ ತುಂಬ ಖುಷಿಯಾಗಿ ಈ ಕಲೆ ಇದೇನು ನನಗೆ ಬರುತ್ತೋ ಅದು ನನ್ನ ಅಲ್ಲೇ ಸ್ಟಾಪ್ ಆಗ್ದಿರಾ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಸ್ವಲ್ಪ ಎಲ್ಲರಿಗೂ ಹೇಳ್ಕೊಡೋಣ ಅಂತ ಒಂದು ಹಾಬಿಯಿಂದ ಪ್ರೊಫೆಷನಾಗಿ ಅದನ್ನು ಇದು ಮಾಡಿದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು 10th ಸ್ಟ್ಯಾಂಡರ್ಡಿಂದ ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತಾಯಿದ್ದೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ. ಆ್ಯಂಡ್ ಅದನ್ನು ಚಿಕ್ಕ ಹಾಬಿಯಿಂದ ಹಿಡಿದು ಇವಾಗ ನಂದಾದ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದ್ದೀನಿ. ಅದರದ್ದು ಹೆಸರು ಅನಿತಾಸ್ ಆರ್ಟ್ ಹಬ್. ಆ್ಯಂಡ್ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವಾಗ 3.5 months ಆಯಿತು ನಂದು ಓನ್ ಸ್ಟುಡಿಯೋ ಓಪನ್ ಮಾಡಿಕೊಂಡು. ಈ ಟೈಮಲ್ಲಿ ಆ್ಯಕ್ಚುಲಿ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಏನಾದರೂ ಮಾಡೋಣ, ಡಿಫ್ರೆಂಟಾಗಿರಬೇಕು. ಎಲ್ಲ ಕಡೆ ಫೈಬರ್ ಮುಖವಾಡ ಸಿಗುತ್ತೆ, ಅಷ್ಟು ಶ್ರೇಷ್ಠ ಅಲ್ಲ. ಆದ್ರೂ ಇವಾಗ ಮಾಡರ್ನೈಸ್ ಆಗಿರೋದ್ರಿಂದ ಏನೇನು ಬಂದಿದೆ, ಫಸ್ಟು ಅರ್ಶಿಣದಲ್ಲಿ ಮಾಡ್ತಿದ್ರು, ಮತ್ತು ವ್ಯಾಕ್ಸಲ್ಲಿ ಮಾಡ್ತಿದ್ರು, ಈ ಥರ ಒಂದೊಂದರಲ್ಲೇ ಮಾಡ್ತಾಯಿದ್ದು. ಇವಾಗ ಫೈಬರ್ ಮುಖವಾಡ ಎಲ್ಲ ಕಡೆ ಇಡ್ತಿದ್ರು. ಬಟ್ ಅದೇನೋ ಒಂದು ಸ್ವಲ್ಪ ಅದಕ್ಕೂ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಸ್ವಲ್ಪ ತಂಜಾವೂರು ಪೇಂಟಿಂಗ್ ಜಾಸ್ತಿ ಮಾಡ್ತಿದ್ದೆ. ತಂಜಾವೂರು ಪೇಂಟಿಂಗ್ ಆ್ಯಕ್ಚುಲಿ ಟ್ರೆಡಿಷ್ನಲ್ ಆರ್ಟ್, ತುಂಬ ಟ್ರೆಡಿಷ್ನಲ್ ಆರ್ಟು. ಅದರಲ್ಲಿ ಬರೀ ಗೋಲ್ಡ್ ಶೀಟ್ಸಲ್ಲಿ ಮಾಡೋದು, ಮತ್ತು ಸ್ಟೋನ್ ವರ್ಕ್ ಇಟ್ಟು ಕುಂದನ್ಸು, ಎಮ್ರಲ್ಡ್ಸು, ಈ ಥರ ಎಲ್ಲ. ಅದನ್ನು ನೋಡ್ತಾ ಒಂದು ಸತಿ ಯಾರ್ದೋ ಬೇರೆಯವ್ರದನ್ನು ನಾನು ನೋಡಿದಾಗ ಅನಿಸಿದ್ದು ಮುಖವಾಡ ಮೇಲೆ ಮಾಡ್ಬೋದು. ಅದು ಬೆಳ್ಳಿ ಮುಖವಾಡಕ್ಕೆ ಒಂದು ಸ್ವಲ್ಪ ಯಾವಾಗಲೂ ಅರ್ಶಿಣನೇ ಹಾಕಿರ್ತಾರೆ. ಸೊ ಡಿಫ್ರೆಂಟಾಗೆ ಮಾಡೋಣ ಅಂತ ಅನಿಸಿ ಒಂದು ಟ್ರೈ ಮಾಡಿದ್ದು. ಸಿಂಪಲ್ಲಾಗೆ, ಕಾಸ್ಟ್ ಎಫೆಕ್ಟಿವ್, ಅಂದರೆ ಫ್ರೆಂಡ್ಲಿ ಇರಬೇಕು, ಎಲ್ಲರೂ ಲಕ್ಷ್ಮೀ ದೇವಿನ ಇಡಬೇಕು ಮನೆಯಲ್ಲಿ, ಆ ಥರ ಕಾಸ್ಟ್ ಎಫೆಕ್ಟಿವ್ ಆಗಿರಲಿ ಅಂತ ಈ ಸತಿ ನಾನು ಈ ಥರ ಮುಖವಾಡಕ್ಕೆ, ಜರ್ಮನ್ ಸಿಲ್ವರ್ ಮುಖವಾಡಕ್ಕೆ ತಂಜಾವೂರು ಪೇಂಟಿಂಗ್ನ ರೀಕ್ರಿಯೇಟ್ ಮಾಡಿದ್ದು. ಎರಡು ಮರ್ಜ್ ಮಾಡಿ ಒಂದು ಸ್ವಲ್ಪ ಅರ್ಶಿಣದ ಲುಕ್ಕು ಎಲ್ಲ ಇರಬೇಕು, ನಮ್ಮ ಟ್ರೆಡಿಷನ್ನು ಇರಬೇಕು, ಮಾಡ್ರನ್ ಆಗೂ ಕಾಣಿಸ್ಬೇಕು ಅಂತ ಈ ಸತಿ ಈ ಥರ ಮಾಡಿದ್ದೀನಿ. ಇದು ಬಂದು ತಂಜಾವೂರು ಲಕ್ಷ್ಮೀ ದೇವಿ. ಅಂದಹಾಗೆ ಚಿತ್ರಕಲೆ ಕಲಾವಿದೆ ಅನಿತಾ ಸಾಯಿ ಅವರಿಗೆ ಪತಿ ಹಾಗೂ ಪೋಷಕರ ಸಹಕಾರದಿಂದ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ಕಲೆಯನ್ನು ನೂರಾರು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾ ಬರುತ್ತಿದ್ದಾರೆ. ಅದರಂತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಯನ್ನು ನಾನಾ ರೀತಿಯಲ್ಲಿ ಸಿಂಗರಿಸಿ ಪೂಜಿಸಬೇಕು ಅಂತ ಮಹಿಳೆಯರು ಬಯಸ್ತಾರೆ. ಅದರಂತೆ ತಂಜಾವೂರು ಪೇಂಟಿಂಗ್ ಶೈಲಿಯ ಮೂಲಕ ವರಮಹಾಲಕ್ಷ್ಮಿಯ ಮುಖಚಿತ್ರವನ್ನು ಬಿಡಿಸಿ ಮುಖವಾಡಗಳನ್ನು ಸಿದ್ಧಪಡಿಸಿದ್ದಾರೆ. ಇವರ ಕಲೆಗೆ ಚಿಕ್ಕಬಳ್ಳಾಪುರದ ಜನ ಮನಸೋತಿದ್ದಾರೆ. ವರಮಹಾಲಕ್ಷ್ಮೀ ದೇವಿಯ ಮುಖಚಿತ್ರದ ಮುಖವಾಡಕ್ಕೆ ಫುಲ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಈಗಾಗಲೇ ಜನ ಬೆಳ್ಳಿಯ ಮುಖವಾಡ, ಫೈಬರ್ ಮುಖವಾಡ ನೋಡಿದ್ದಾರೆ. ಈಗ ಇಲ್ಲಿನ ತಂಜಾವೂರು ಪೇಂಟಿಂಗ್ ಇರುವ ಮುಖವಾಡ ನಗರದಾದ್ಯಂತ ಸದ್ದು ಮಾಡ್ತಾ ಇದೆ. ಇದರಿಂದ ಕಲೆಗೆ ಬೆಲೆ ಸಿಕ್ಕಂತಾಗಿದ್ದು ಪೋಷಕರು ಖುಷಿ ಪಟ್ಟಿದ್ದಾರೆ. ನನ್ನ ಹೆಸರು ಸಂಧ್ಯಾರಾಣಿ ಅಂತ. ನಾವು ಆ್ಯಕ್ಚುಯಲ್ಲಾಗಿ ಬೆಂಗಳೂರಲ್ಲಿದ್ವಿ. ಇಲ್ಲಿಗೆ ಬಂದು ಒಂದು 5 ತಿಂಗಳಾಗಿದೆ. ನಾನು ಮೊದಲಿಂದ ದೇವ್ರಿಗೆ ಸೀರೆ ಉಡಿಸೋದು, ಅರಿಶಿನ ಹಾಕೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹೇಳ್ಕೊಡ್ತಾ ಇದ್ದೆ.
ಅದನ್ನು ಅದೇ ಮಾಡ್ತಾಯಿದ್ವಿ ತುಂಬ. ನನ್ನ ಮಗಳು ಬಂದು ಆರ್ಟಲ್ಲಿ ತುಂಬ ಸ್ಪೆಷಲಿಸ್ಟ್ ಆಗಿದ್ದಾಳೆ. ಗಿನ್ನಿಸ್ ರಿಕಾರ್ಡ್ ಆಗಿದ್ದಾಳೆ, ಲಿಮ್ಕಾ ರಿಕಾರ್ಡ್ ಆಗಿದ್ದಾಳೆ, ಸ್ಟೇಟ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟು ಆಗಿದ್ದಾಳೆ. ಅವಳು ಆರ್ಟಲ್ಲಿ ತುಂಬಾ ಯಶಸ್ವಿ ಸಾಧಿಸಿದ್ದಾಳೆ. ನಾನು ಪ್ರತಿ ಸಲನೂ ನಾವು ಅರ್ಶಿನದ್ದು ಬೆಳ್ಳಿದೇ ಮಾಡ್ತಾಯಿದ್ದೀವಿ, ಈ ಸಲ ಏನಾದರೂ ಚೇಂಜ್ ಮಾಡಮ್ಮ ಅಂತ ನನ್ನ ಮಗಳಿಗೆ ಹೇಳಿದ್ದಕ್ಕೆ ಅವಳು ಕ್ರಿಯೇಟಿವಿಟಿ ಮೇಲೆ ತಾಂಜಾವೂರು ಪೇಂಟಿಂಗು ಮಕ್ವಾಡದ ಮೇಲೆ ಮಾಡಿದ್ದಾಳೆ. ಬೆಳ್ಳಿ ಮಕ್ವಾಡದ ಮೇಲೆ. ಬೆಳ್ಳಿ ಮಕ್ವಾಡ ಎಲ್ಲರಿಗೂ ತಗೊಳ್ಳೋಕ್ಕಾಗಲ್ಲ, ಕಾಸ್ಟ್ಲಿ ಆಗುತ್ತೆ. ಇದು ಜರ್ಮನ್ ಸಿಲ್ವರ್ ಅಂತ ಬಂದಿದೆ ಇವಾಗ, ಅದ್ರ ಮೇಲೆ ತಾಂಜಾವೂರು ಪೇಂಟಿಂಗ್ ಮಾಡಿದ್ದವಳು. ಹಾಗೆ ಮಾಡಿ ಆದಮೇಲೆ ನಮ್ಮ ಬೋಟಿಕ್ಕಲ್ಲಿ ಇಟ್ಟಿದ್ವಿ ನಾವು. ಅದನ್ನು ನೋಡಿ ಎಲ್ಲರೂ ಕೇಳಿದ್ರು, ತುಂಬ ಚೆನ್ನಾಗಿದೆ, ಯಾರು ಮಾಡಿಕೊಡ್ತಾರೆ ಹೆಂಗೆ ಅಂತ ತುಂಬ ಜನ ಕೇಳಿದ್ರು. ಯಾರು ಹೇಳ್ಕೊಡ್ತಾರೆ ಅಂತಲೂ ಕೇಳಿದ್ರು. ನನ್ನ ಮಗಳೇ ಮಾಡಿಕೊಡ್ತಾಳೆ ಅಂತ ಹೇಳಿದೆ. ಅವ್ರು ಎಲ್ಲರಿಗೂ ತುಂಬ ಇಷ್ಟ ಆಗಿ ತುಂಬ ಜನ ಕಲಿಯೋಕ್ಕೂ ಬಂದರು ಇಲ್ಲಿ ಇದನ್ನು ತಾಂಜಾವೂರು ಪೇಂಟಿಂಗು. ಹಂಗೆ ಕ್ಲಾಸ್ಗೂ ಬಂದರು, ಪರ್ಚೇಸ್ಗೂ ಬೇಕು ಅಂತ ಹೇಳಿದ್ರು. ನನ್ನ ಮಗಳು ಇವಾಗ ಅದನ್ನು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾಳೆ. ತುಂಬ ಎಲ್ಲರೂ ಚಿಕ್ಕಬಳ್ಳಾಪುರದಲ್ಲಿ ತುಂಬ ಚೆನ್ನಾಗಿದೆ ಇದು ಆರ್ಟು ಅಂತ ಹೇಳ್ಬಿಟ್ಟು ಅವರು ಹೇಳಿದ್ದಾರೆ. ತುಂಬ ಜನನೂ ಇವಾಗ ಕಲಿತಾ ಇದ್ದಾರೆ. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಡಿಮ್ಯಾಂಡ್ ಬಂದಿದೆ. ಮಾಮೂಲಾಗಿ ಅರಿಶಿನ ಹಾಕೋದು, ತೆಂಗಿನಕಾಯಿ ಕಟ್ಟೋದು ಹಂಗಿತ್ತು. ಈ ಸಲ ಇದು ತಾಂಜಾವೂರು ಪೇಂಟಿಂಗ್ ಮಾಡಿರೋದ್ರಿಂದ ಎಲ್ಲರಿಗೂ ತುಂಬಾ ಇಷ್ಟ ಆಗಿ ಚಿಕ್ಕಬಳ್ಳಾಪುರದಲ್ಲಿ ಒಂಥರ ಅನಿತಾ ಆರ್ಟ್ ಹಬ್ಬ ಅಂದರೆ ಅನಿತಾ ಕೈಯಲ್ಲಿ ಕೆಲಸ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ದೊಡ್ಡವರೆಲ್ಲನೂ ಅವ್ರ ಸೊಸೆಯಂದಿರಿಗೆ ಅನಿತಾನೇ ಹತ್ರನೇ ಕಲ್ತ್ಕೊಳ್ಳಿ, ಅಲ್ಲೇ ಮಾಡಿ ಅಂತ ತುಂಬ ಜನ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಇದೊಂದು ನನಗೆ ಹೆಮ್ಮೆ ವಿಷಯ ಆಗಿದೆ. ನನ್ನ ಮಗಳು ಇಷ್ಟೊಂದು ಮುಂದುವರೆದಿದ್ದಾಳೆ, ಚಿಕ್ಕಬಳ್ಳಾಪುರದಲ್ಲಿ ಹೆಸರು ತಗೊಂಡಿದ್ದಾಳೆ, ಇಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾಳೆ ಅಂದರೆ ನನಗೆ ತುಂಬ ಖುಷಿ ಆಯಿತು. ಇವಾಗ ಮಹಿಳೆಯರಿಗೂ, ಗೃಹಿಣಿಯರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಿಣಿಯರಿಗೆಲ್ಲರಿಗೂ ಯೂಸ್ ಆಗೋದು. ಯಾವ ಹಬ್ಬ ಮಾಡದಿರ ಇರಲಿ, ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ಎಲ್ಲರೂ ಮಾಡ್ತಾರೆ. ಯಾವ ಕ್ಯಾಸ್ಟ್ ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಯಾಸ್ಟ್ ಅನ್ನೋದೇ ಇಲ್ಲ, ಇಂಥ ಮತದವ್ರು ಮಾಡಬೇಕು ಅಂಥದ್ದೇನೂ ಇಲ್ಲ. ಎಲ್ಲರೂ ಅವ್ರ ಶಕ್ತಿಗೆ ತೋಚ್ದಂಗೆ ಮಾಡ್ತಾರೆ. ಬಟ್ ಇದನ್ನು ಬೆಳ್ಳಿಲೇ ಮಾಡಬೇಕು ಅಂತೇನೂ ಇಲ್ಲ. ಇದು ಜರ್ಮನ್ ಸಿಲ್ವರ್ ತಗೊಂಡು ಬೆಳ್ಳಿಯೋದಕ್ಕಿಂತ ಚೆನ್ನಾಗಿ ದೇವರೇ ಬಂದು ನಮ್ಮ ಮನೆಯಲ್ಲಿ ಕೂತ್ಕೊಂಡಂಗೆ ನಾವು ಅಲಂಕಾರ ಮಾಡ್ಬೋದು. ಅದರಿಂದ ಲಕ್ಷ್ಮಿ ಅನುಗ್ರಹನೂ ನಮಗೆ ತುಂಬ ಬರುತ್ತೆ. ನಾವು ಭಕ್ತಿಯಿಂದ ಇದನ್ನು ಮಾಡ್ತೀವಿ, ತುಂಬ ಬರುತ್ತೆ ಅಂತ ನನಗೂ ನಂಬಿಕೆ. ಹಂಗೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಬಂದು ಕಲಿತಾ ಇದ್ದಾರೆ. ಇನ್ನು ಈ ವರ್ಷ ಮಹಿಳೆಯರು ವಿಭಿನ್ನವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರನ್ನ ಕೂರಿಸಬೇಕು ಅಂತ ಪ್ಲಾನ್ ಮಾಡಿದರೆ ಗಿನ್ನಿಸ್ ದಾಖಲೆ ಕಲಾವಿದೆಯ ಕೈಯಲ್ಲಿ ಮೂಡಿಬಂದಂತಹ ತಂಜಾವೂರು ಪೇಂಟಿಂಗ್ ಮೂಲಕ ಅರಳಿದ ವರಮಹಾಲಕ್ಷ್ಮಿಯ ಮುಖವಾಡಗಳಿಗೆ ಡಿಮ್ಯಾಂಡ್ ಆಗಿ ಚಿಕ್ಕಬಳ್ಳಾಪುರದಾದ್ಯಂತ ಹಾಟ್ ಟಾಪಿಕ್ ಆಗಿ ಪರಿಣಮಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.